ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಕ್ಲಾಸಲ್ಲಿ KS ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಒಂದು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ವಿಷಯ ಸಂಬಂಧಪಟ್ಟಾಗೆ ಸಾಕಷ್ಟು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ತಗೊಂಡನಿ. ಸೊ ಇದು ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು. ಆಮೇಲೆ ಇನ್ನು ಮುಂದೆ ಕೇಳುವಂತ ಪ್ರಶ್ನೆಗಳನ್ನ ಈ ವಿಡಿಯೋ ಕ್ಲಾಸ್ ಮಾಡ್ತೀನಿ. ಎಲ್ಲರೂ ಕೂಡ ಕರೆಕ್ಟ್ ಆಗಿ ವಿಡಿಯೋನ ವಾಚ್ ಮಾಡ್ತಾವ್ರಿ. ಇದು ಕ್ಲಾಸ್ 1 ಅಂತ ಹೇಳ್ಬೋದು. ಆಯ್ತಾ? ಈ ಕರೆಕ್ಟ್ ಆಗಿ ಈ KS ಎಕ್ಸಾಮ್ ದಲ್ಲಿ ಮೆಂಟಾಲಿಟಿ ಯಾವ ಚಾಪ್ಟರ್ ಮೇಲೆ ಬರ್ತಾವ ಮತ್ತೆ ಯಾವ ಚಾಪ್ಟರ್ ಬಗ್ಗೆ ಯಾವ ತರ ಸ್ಟಡಿ ಮಾಡಬೇಕು ಕರೆಕ್ಟ್ ಆಗಿ ಸೊ ಗಮನಿಸಬೇಕಷ್ಟೇ. ಫಸ್ಟ್ ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನ್ ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ರಿ. ಇದು ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ರ್ಯಾಂಕಿಂಗ್ ಟೆಸ್ಟ್ ಅಂತ ಹೇಳ್ಬೋದು ನಾವು. ರ್ಯಾಂಕಿಂಗ್ ಟೆಸ್ಟ್ ಶ್ರೇಣಿ ಪರೀಕ್ಷೆ ಅಂತ ಹೇಳ್ಬೋದು. ಇದು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಬಂದಿರತಕ್ಕಂಥದ್ದು. ಆಲ್ರೆಡಿ KS ಅಲ್ಲಿ ಕೇಳುವಂತ ಪ್ರಶ್ನೆ ಇದೆ. ಎಲ್ಲರೂ ಕಡೆ ಗಮನಿಸಿ. ಏನಿದೆ ಅಂದ್ರೆ ನೋಡ್ರಿ, ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ಅಂದ್ರ ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ಈ ರವಿದಲ್ಲ, ರವಿಯು ಎಡಗಡೆಯಿಂದ 10ನೇಯವನು, ರವಿಯು ಎಡಗಡೆಯಿಂದ 10ನೇಯವನು ಮತ್ತು ರಾಮು ಬಲಗಡೆಯಿಂದ 8ನೇಯವನು. ರಾಮು ಬಲಗಡೆಯಿಂದ ಎಷ್ಟೇವನು? 8ನೇಯವನು. ಅವರು ಪರಸ್ಪರ ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್, ಅವರು ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡಲ್ಲಿ ರವಿಯು ನೋಡ್ರಿ, ರವಿಯು ಎಡಗಡೆಯಿಂದ 23ನೇಯವನು. ರವಿಯು ಎಡಗಡೆಯಿಂದ ಎಷ್ಟನೇವನು? 23ನೇವನು ಆಗಿರುತ್ತಾನೆ. ಹಾಗಿದ್ದಲ್ಲಿ ಆ ಸಾಲಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಪ್ರಶ್ನೆ ಇದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು. ಈ ತರ ಆಲ್ರೆಡಿ ಇದು ಪ್ರೀವಿಯಸ್ ಇಯರ್ KS ಎಕ್ಸಾಮ್ ದಲ್ಲಿ, KS ಫಿಲಿಮ್ಸ್ ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂತ ಒಂದು ಪ್ರಶ್ನೆ ಇದೆ. ನೋಡ್ರಿ, ಈಗ ಫಸ್ಟ್ ಏನ್ ನೋಡ್ರಿ, ರವಿಯು ಎಡಗಡೆಯಿಂದ 10ನೇ ಅಂತ ಕೊಟ್ಟಾಗ ನಾವು ರವಿ ಎಡಗಡೆಯಿಂದ ಏನ್ ಮಾಡ್ಬೇಕು? 10 ಅಂತ ಹೋಗ್ಬೇಕು. ಇಲ್ಲಿ ರವಿ ಎಡಗಡೆಯಿಂದ ಎಷ್ಟು ಕೇಳಿದಾಗ 10ನೇಯವನು. ಇದು ಇಂಪಾರ್ಟೆಂಟ್. ಇನ್ನು ಅವ್ನ ಹಿಂದೆ ಎಷ್ಟು ಜನ ಅದಾರ ಕೇಳಿದಾಗ ಸೊ 9 ಜನ ಅದಾರ. ರವಿ ಎಡಗಡೆಯಿಂದ 10 ಅಂದಾಗ ಅವ್ನ ಹಿಂದೆ ಎಷ್ಟು ಜನ ಅದಾರು? 9 ಜನ ಅಂತ ತಿಳ್ಕೊಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ರಾಮು ಎಂದನಂದ್ರ ಬಲಗಡೆಯಿಂದ, ರಾಮು ಬಲಗಡೆಯಿಂದ 8ನೇ ಅಂದಾಗ ಇಲ್ಲಿ ತಗೋಬೇಕಷ್ಟೇ. ರಾಮು ಬಲಗಡೆಯಿಂದ 8ನೇಯವನು. ಇಲ್ಲಿ ರಾಮು ಬಲಗಡೆಯಿಂದ ಎಷ್ಟು? 8ನೇಯವನು. ಇಲ್ಲಿ 8 ಅಂತ ಬರೋಣ. ಅದರ ಅರ್ಥ ಈ ಸೈಡ್ 8 ಜನ 7 ಜನ ಅದಾರ. ರಾಮುನ ಹಿಂದೆ 8 ಜನ ಅದಾರ ಅಂತ ಕೇಳಿದಾಗ 7 ಜನ ಅಂತ ತಿಳ್ಕೊಬೇಕಷ್ಟೇ. 7. ಆಯ್ತಾ? ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದ್ರ ಅವರು ಪರಸ್ಪರ ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಂಡಲ್ಲಿ ಅಂದ್ರೆ ಇಂಟರ್ಚೇಂಜರ್ ಪ್ಲೇಸಸ್ ಅಂದಾಗ ಸೊ ತಮ್ಮ ಸ್ಥಾನಗಳು ಏನ್ ಮಾಡ್ತಾರ? ಅದ್ರ ಬದಲು ಮಾಡ್ತಾರ ಅವ್ರು. ಅವಾಗ ರವಿ ನೋಡ್ರಿ, ಇಂಪಾರ್ಟೆಂಟ್ ಇದೆ. ರವಿ ಮೊದಲು ಎಡಗಡೆಯಿಂದ ಎಷ್ಟಿದ್ದ? 10 ಇದ್ದ. ಸೊ ಅವಾಗ ಏನಾಗತ್ತೆ ಅಂದ್ರ ರವಿ ಜಾಗದಾಗ ಯಾರು ಬಂದ್ರಿ? ಇಲ್ಲಿ ರಾಮು ಬಂದ. ರಾಮು ಜಾಗದ ಯಾರು ಬಂದ್ರು? ರವಿ ಬಂದ್ರು. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಬರ್ತಾರಂದ್ರ ತಮ್ಮ ಸ್ಥಾನಗಳನ್ನ ಬದಲಾಯಿಸಿಕೊಂಡಲ್ಲಿ ಇಲ್ಲಿ ರಾಮು ಬರ್ತಾನೆ. ಇಲ್ಲಿ ಯಾರು ಬರ್ತಾರೆ ಹೇಳ್ರಿ? ರವಿ ಬಂದ. ಸೊ ರವಿ ಬಂದ ತಕ್ಷಣ ತಮ್ಮ ಸ್ಥಾನಗಳನ್ನ ಅದ್ರ ಬದಲು ಮಾಡಿಕೊಂಡಾಗ ರವಿ ಎಡಗಡೆಯಿಂದ ಎಷ್ಟನೇ ಸ್ಥಾನ ಬರ್ತಾನ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಮಿಡಲ್ ಗ್ಯಾಪ್ ಇದ್ದ ಫಿಲ್ ಆಕೈತೆ. ಯಾವಾಗ ಹೇಳ್ರಿ? ರವಿ ಎಡಗಡೆಯಿಂದ 23 ಅಂತ ಏನ್ ಕೊಟ್ಟಾರಲ್ಲ, 23 ಅಂತ ಏನ್ ಕೊಡ್ತಾರ ಇಲ್ಲಿ. ಸೊ ಅವಾಗ ಏನಾಗತಿ, ಈ ಎಲ್ಲಾ ಸಾಲುಗಳಲ್ಲಿ ಇಲ್ಲಿ ಫಿಲ್ ಆಗತ್ತೆ. ರವಿ ಎಷ್ಟಾಗತ್ತೆ ಅಂದ್ರೆ ಇಲ್ಲಿ 23 ಅಂತ ಬರೀ ನಾವು. ಅಂದ್ರೆ ಎಡಗಡೆಯಿಂದ ರವಿಯ ಸ್ಥಾನ ಎಡಗಡೆಯಿಂದ ಎಷ್ಟಾಗುತ್ತದೆ? ಸೊ ಇಲ್ಲಿ 23 ಅಂತ ಬಂತ. ರವಿಯ ಸ್ಥಾನ ಎಡಗಡೆಯಿಂದ 23 ಬಂದಾಗ ಆಲ್ರೆಡಿ ಈ ರಾಮು ಏನ್ ಮಾಡಿದ್ದ ಅಂದ್ರ ಬಲಗಡೆ 8 ಇದ್ದ. 8 ಇದ್ದಾಗ ಅವ್ನ ಹಿಂದೆ ಎಷ್ಟು ಜನ ಇದ್ರು? ಸೊ ಇಲ್ಲಿ 7 ಜನ ಇದ್ರು. ಅವಾಗ ಸೊ ಇಲ್ಲಿ 23 ಪ್ಲಸ್ ಇಲ್ಲಿ 7, 23 ಪ್ಲಸ್ 7 ಕೂಡಿಸಿದಾಗ ಸೊ ಎಷ್ಟಾಗುತ್ತದೆ? ಸೊ 30. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟು ಅಂತ ಕೇಳಿದಾಗ 30 ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಈ ತರ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು? ಗಮನಿಸಬೇಕಷ್ಟೇ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇದೇ ತರ ಪ್ರಶ್ನೆಗಳನ್ನ KS ಪ್ರಿಮ್ಸ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಮಾಡಬಹುದು. ಅಂದ್ರೆ FD ಎಕ್ಸಾಮ್ ದಲ್ಲೂ ಕೂಡ ಇದೇ ತರ ಪ್ರಶ್ನೆ ಬಂದಿದೆ. ಆಲ್ರೆಡಿ FD ಎಕ್ಸಾಮ್ ದಲ್ಲಿ ಬಂದಿದೆ. ಆಮೇಲೆ ಈ KPSC ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಸೊ ಸಾಕಷ್ಟು ಇಂಥ ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಬರ್ತಾವ. ಎಲ್ಲರೂ ಕೂಡ ಕರೆಕ್ಟ್ ಆಗಿ ವಾಚ್ ಮಾಡ್ತಾವ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಯಾವ ಟಾಪಿಕ್ ಮೇಲೆ ಇದೆ ಗಮನಿಸಬೇಕು. ಸೊ ಇದು ಯಾವ ಟಾಪಿಕ್ ಮೇಲೆ ಇದೆ ಅಂದ್ರ ಇದೊಂದು ಒಂದು ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಇರ್ತಕ್ಕಂಥದ್ದು, ಅಂದ್ರೆ ಲಾಭ ಮತ್ತು ನಷ್ಟದ ಮೇಲೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲರೂ ಕೂಡ ಗಮನಿಸ್ಬೇಕು. ನೋಡ್ರಿ, ಫಸ್ಟ್ ಏನಿದೆ ಅಂದ್ರ ಇಲ್ಲಿ ನೋಡ್ರಿ, ಎಯು ಒಂದು ವಸ್ತುವನ್ನು ಬಿಗೆ 30% ಅಂತ ಇದೆ. ಎಯು ಒಂದು ವಸ್ತುವನ್ನು ಬಿಗೆ ಅಂದ್ರೆ ಏನ್ ಮಾಡ್ತಾನಂದ್ರೆ ಎಯು ಒಂದು ವಸ್ತುವನ್ನ ಬಿಗೆ 30% ಲಾಭಕ್ಕೆ, ವೆರಿ ವೆರಿ ಇಂಪಾರ್ಟೆಂಟ್, ಲಾಭಕ್ಕೆ ಮಾರಿದನು. ಅಂದ್ರೆ ಏನ್ ಮಾಡ್ತಾನ? ಎ ಒಂದು ವಸ್ತುವನ್ನ 100 ರೂಪಾಯಿ ಖರೀದಿ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ, ಎ ಒಂದು ವಸ್ತುವನ್ನ 100 ರೂಪಾಯಿ ಖರೀದಿ ಮಾಡಿ
ಅದನ್ನು ಬಿಗೆ ಎಷ್ಟಕ್ಕೆ ಸೇಲ್ ಮಾಡ್ತಾನ ಅಂದ್ರೆ 130 ರೂಪಾಯಿಗೆ ಸೇಲ್ ಮಾಡ್ತಾನ. ಅದರ ಅರ್ಥ 30% ಲಾಭ ಆಗೈತಿ. ಅರ್ಥ ಆಯ್ತಾ? ಆಮೇಲೆ ನೋಡ್ರಿ, ಬಿ ಯು ಆ ವಸ್ತುವನ್ನು ಸಿಗೆ 20% ಲಾಭಕ್ಕೆ ಮಾರಿದನು. ನೋಡ್ರಿ, ಬಿ ದವ ಸಿಗೆ ಆ ವಸ್ತುವನ್ನ 20% ಲಾಭಕ್ಕೆ ಮಾರಿದನು. ಸಿ ಯು ಆ ವಸ್ತುವನ್ನು 46,800 ರೂಪಾಯಿಗಳಿಗೆ ಕೊಂಡನು. ಹಾಗಾದರೆ ಈ ಮುಂಚೆ ಅಂದ್ರೆ ಈ ಮೊದಲು ಅಂತ ಕರಿಬೇಕು. ಮುಂಚೆ, ಮೊದಲು, ಹಿಂದೆ ಎಲ್ಲ ಒಂದೇ. ಮುಂಚೆ, ಮೊದಲು, ಹಿಂದೆ ಅನ್ನೋದು ಎಲ್ಲ ವರ್ಡ್ ಒಂದೇ. ಇಟ್ಸ್ ವೆರಿ ಈ ಮುಂಚೆ ಎ ಯು ಅಂದ್ರೆ ಸ್ಟಾರ್ಟಿಂಗ್ ಎ ಖರೀದಿ ಮಾಡಿದ್ ಕೇಳ್ತಾರ ಅವ್ರು. ಎ ಯು ಎಷ್ಟು ರೂಪಾಯಿಗೆ ಕೊಂಡುಕೊಂಡನು. ಅದರ್ಥ ಇಲ್ಲಿ ನಾವು ಆಪ್ಷನ್ಗಳ ಮುಖಾಂತರ ಬಿಡಿಸ್ಬೋದು. ಒಂದು ಆಪ್ಷನ್ ಬ್ಯಾಡ್ ಅಂದ್ರೆ ನಾವೊಂದು ಮೆಥಡ್ ಇದೆ, ಆ ಮೆಥಡ್ ಹೇಳ್ಕೊಡ್ತಾನೆ, ಆ ತರ ಸಾಲ್ವ್ ಮಾಡ್ತಾ ಬರ್ಬೋದು ಅಷ್ಟೇ. ಏನ್ ಇಂಪಾರ್ಟೆಂಟ್ ಅದ ಫಸ್ಟ್ ನೋಡ್ಲಿ, ಮೆಥಡ್ ಯಾವ ತರ ಇದೆ ಅಂದ್ರೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ರಿ. ಫಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಫಸ್ಟ್ ಒಂದು ಬೇಸಿಕ್ ಅನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಬೇಸಿಕ್ ಏನ್ ಅರ್ಥ ಮಾಡ್ಕೋಬೇಕಂದ್ರ ಎ ಯು ಒಂದು ವಸ್ತುವನ್ನ ಏನ್ ಮಾಡ್ತಾನ ಅಂದ್ರೆ 100 ರೂಪಾಯಿ ಖರೀದಿ ಮಾಡ್ತಾನ ತಿಳ್ಕೊಬೇಕಷ್ಟೇ. ಫಸ್ಟ್ ಸ್ಟಾರ್ಟಿಂಗ್ ಇದು ಏನ್ 100 ರೂಪಾಯಿ ಖರೀದಿ ಮಾಡ್ತಾನ. ಸೊ ಎ ಯು ಒಂದು ವಸ್ತುವನ್ನು ಬಿಗೆ ಎಷ್ಟಕ್ಕೆ ಸೇಲ್ ಮಾಡ್ತಾನ ಅಂದ್ರೆ 30% ಅಂತ ಇದೆ. 30% ಏನ್ ಮಾಡ್ತಾನ, ಸೊ ಸೇಲ್ ಮಾಡ್ತಾನ ಅಂದ್ರೆ ಮಾರಾಟ ಮಾಡ್ತಾನ ಅಂದಾಗ, ಸೊ 100ಕ್ಕೆ 30% ಅಂದ್ರೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕಂದಾಗ ಒಂದು ಸಿಂಪಲ್ ಟ್ರಿಕ್ ಹೇಳ್ತಾನೆ ಕೇಳ್ರಿ. ಇಲ್ಲಿ 1,000 ರೂಪಾಯಿ ಇದೆ ಅಂತ ತಿಳ್ಕೊರಿ. 1,000 ರೂಪಾಯಿ ಇದೆ, ನಿಮ್ಗ 1,000 ರೂಪಾಯಿಗೆ 10% ಏನ್ರ ಬೇಕಾದ್ರ ಬಲಗಡೆಯಿಂದ 1 ಸಣ್ಣ ಬಿಟ್ಟು ಪಾಯಿಂಟ್ ಇಟ್ರೆ ಎಷ್ಟಾಗುತ್ತದೆ. ಸೊ 1,000ಕ್ಕೆ 10% ಅಂದ್ರೆ 100 ರೂಪಾಯಿ ಆಗುತ್ತದೆ. ಅದೇ ರೀತಿಯಾಗಿ ಸೊ 1% ಕೇದಾಗ 2 ಸಣ್ಣ ಬಿಟ್ಟು ಪಾಯಿಂಟ್ ಇಡಬೇಕು. 2 ಸಣ್ಣ ಬಿಟ್ಟು ಪಾಯಿಂಟ್ ಇಟ್ಟಾಗ ಎಷ್ಟಾಗುತ್ತದೆ, ಸೊ 10 ರೂಪೀಸ್. ಅದೇ ರೀತಿಯಾಗಿ ನಿಮ್ಗೆ 0.1% ಬೇಕಾದ್ರ 0.1% ಬೇಕಾದ್ರ ಏನ್ ಮಾಡ್ಬೇಕು, ಸೊ 1 ಸ್ಥಾನ 2 ಸ್ಥಾನ 3 ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ಬೇಕಷ್ಟೇ. ಅಂದ್ರೆ ಏನಾಗುತ್ತದೆ, ಸೊ 3 ಸ್ಥಾನ ಇಟ್ಟಾಗ ಸೊ 1 ರೂಪೀಸ್ ಆಗತ್ತೆ. ಈ ತರ ಗಮನಿಸ್ಬೇಕಷ್ಟೇ. ಅರ್ಥ ಆಯ್ತಾ? ನೋಡ್ರಿ, 1,000 ರೂಪಾಯಿಗೆ 10% ಅಂದ್ರೆ 100 ರೂಪಾಯಿ. 1,000 ರೂಪಾಯಿಗೆ 1% ಅಂದ್ರೆ 10 ರೂಪಾಯಿ. ಅಂದ್ರೆ ಬಲಗಡೆಯಿಂದ 1 ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟ 10%, ಬಲಗಡೆಯಿಂದ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟ 1%, ಬಲಗಡೆಯಿಂದ 3 ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟ 0.1% ಅಂತ ತಿಳ್ಕೊಬೇಕು. ಇಟ್ಸ್ ವೆರಿ ಸೊ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಅಷ್ಟೇ. ಆಯ್ತಾ? ಇಲ್ಲಿ ನೋಡ್ರಿ, ಈ 30% ಅಂತ ಇದೆ. ಸೊ 30% ಇದ್ದಾಗ ಇಲ್ಲಿ ಗಮನಿಸ್ಬೇಕು. 30% ಅಂದ್ರೆ 10% ಅಂದ್ರೆ 10 ರೂಪಾಯಿ, 20% ಅಂದ್ರೆ 20 ರೂಪಾಯಿ. ಸೊ 30% ಅಂದ್ರ ಇಲ್ಲಿ 30 ರೂಪಾಯಿ ಅಂತ ತಿಳ್ಕೊಬೇಕಷ್ಟೇ. ಇಲ್ಲಿ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ 100 + 30 130 130 ಆಯ್ತು. ಅಂದ್ರ ಇದನ್ನ ಬಿ ಖರೀದಿ ಮಾಡಿದ್ದು ಎಷ್ಟಕ್ಕಂದ್ರೆ 130 ರೂಪಾಯಿ ಅಂತ ತಿಳ್ಕೊಬೇಕು ನಾವು ಅಷ್ಟೇ. ಎ ಖರೀದಿ ಮಾಡಿದ್ದು 100 ರೂಪಾಯಿ. ಸೊ ಎ ಇದ್ದಾವ ಬಿ 30% ಅಂದ್ರೆ 130. ಆಮೇಲೆ ಬಿ ಟು ಸಿ, ಬಿ ಯು ಆ ವಸ್ತುವನ್ನು ಸಿಗೆ 20% ಲಾಭಕ್ಕೆ 20% ಅಂದಾಗ ಸೊ 20% ಬರಿಬೇಕು. ಆಮೇಲೆ ಇಲ್ಲಿ 20% ಅಂದ್ರೆ ವೆರಿ ಇಂಪಾರ್ಟೆಂಟ್ ಹೇಳಿ ನೀವು ಆಲ್ರೆಡಿ. 130ಕ್ಕೆ 10% ಅಂದ್ರ 130ಕ್ಕೆ 10% ಅದ 13 ರೂಪಾಯಿ. 13 ರೂಪಾಯಿ ನೋಡ್ರಿ. 10% ಮೀನ್ಸ್ 13 ರೂಪೀಸ್. ಅಗೇನ್ 10% ಮೀನ್ಸ್ 13 ರೂಪೀಸ್. ಓಕೆ, 13 ಎಷ್ಟಾಗುತ್ತದೆ, ಸೊ 26. ಇಲ್ಲಿ 10 ಎಷ್ಟಾಗುತ್ತದೆ, 20 ಆಗುತ್ತದೆ. ಇದೆಲ್ಲ ಸ್ವಲ್ಪ ಲೆಂದಿ ಪ್ರೊಸೆಸ್ ಆಗೈತಿ. ಬಟ್ ಏನಾಗತ್ತೆ ಅಂದ್ರೆ ಒಮ್ಮೆ ಕಲಿಬೇಕನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಅನುಕೂಲ ಆಗೈತಿ. ಸೊ ಫಾಸ್ಟ್ ಆಗಿ ನಿಮ್ ಡೀಟೇಲ್ ಆಗಿ ಹೇಳೋಣ, ಇಷ್ಟೆಲ್ಲ ಟೈಮ್ ಕನ್ಸ್ಯೂಮ್ ಆಕತಿ. ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಈ ತರ ಕರೆಕ್ಟ್ ಆಗಿ ನೋಡ್ತಾ ಪ್ರಾಕ್ಟೀಸ್ ಮಾಡ್ಬೋದು. 10% ಅದ 13, 20% ಅಂದ್ರ 26 ಕೂಡಿಸ್ಬೇಕಷ್ಟೇ. 130 + 26 ಅಂದಾಗ 156 ಕೂಡಿಸ್ಬೇಕು. ಎಷ್ಟಾಗುತ್ತದೆ, ಸಿ ಅಂದ್ರೆ ಎಷ್ಟಾಗುತ್ತದೆ 156 ಅಂತ ತಿಳ್ಕೊಬೇಕಷ್ಟೇ. ಇದು ಇಂಪಾರ್ಟೆಂಟ್. ಇನ್ ಏನ್ ಮಾಡ್ಬೇಕು ನಾವ, ಈಗ ಸಿ ಖರೀದಿ ಮಾಡಿದ್ದ ನಮಗ 156 ಅಂತ ಸಿಕ್ತು. ಅಂದ್ರೆ 150 ರೂಪಾಯಿ ಖರೀದಿ ಮಾಡಿ ಸಿಕ್ತು. ಅದರ ಅರ್ಥ 46,800 ಅಂತ ತಿಳ್ಕೊಬೇಕಷ್ಟೆ. ಅದರ ಅರ್ಥ ಅಂದ್ರೆ 156% ಮೀನ್ಸ್ 46,800 ತಿಳ್ಕೊಬೇಕಷ್ಟೇ. 46,800 ತಿಳ್ಕೊಬೇಕು. ಇನ್ನ ಇದನ್ನ ಬಿಡಿಸುವಂತ ವಿಧಾನ ನೋಡ್ರಿ. ಇಲ್ಲಿ ನೋಡ್ರಿ, ಸಿ ಎಷ್ಟಕ್ಕಾಗೈತಿ 156%. ವೆರಿ ಇಂಪಾರ್ಟೆಂಟ್. ಇನ್ನ ಬಿಡಿಸುವಂತ ವಿಧಾನ ನೋಡಿ ಗಮನಿಸೋಣ. ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಇದು ನಟ್ಟ ಇಂಪಾರ್ಟೆಂಟ್ ಇದೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಸಿ ಎಷ್ಟಿದೆ ಅಂದ್ರೆ ನೋಡ್ರಿ, ಸಿ ಎಷ್ಟಿದೆ 156. ಸೊ ನಂತರದಲ್ಲಿ ಬಿ ಎಷ್ಟಿದೆ 130, ಎ ಎಷ್ಟಿದೆ 100. ಇಟ್ಸ್ ವೆರಿ, ಎ ಅಂದ್ರೆ 100, ಬಿ ಅಂದ್ರೆ 130, ಸಿ ಅಂದ್ರೆ ಎಷ್ಟು 156. ಆಮೇಲೆ ಇದು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡ್ರಿ, ಈಗ ನಾವು ನೆಕ್ಸ್ಟ್ ಇದನ್ನ ಬಿಡಿಸುವಂತ ವಿಧಾನ ಯಾವ ತರ ಅಂದ್ರೆ ಇಲ್ಲಿದೆ ನೋಡ್ರಿ. ಸಿ ಅಂದ್ರೆ 156, ಸಿ ಖರೀದಿ ಮಾಡಿದ ಎಷ್ಟಕ್ಕ 46,800. 46,800 ಒಂದೇ ಸ್ಟೆಪ್ನಾಗ ಬಿಡಿಸಬಹುದು. ಇಲ್ಲಿ ಸಿ ಕಂಡು ಹಿಡಿತೇವೆ. ನಮ್ಗೆ ಏನ್ ಬೇಕಾಗಿದೆ, ಹಾಗಾದ್ರೆ ಈ ಮುಂಚೆ ಎ ಅಂತ ಹೇಳಿ ಎ ಎಷ್ಟಿತ್ತು 100%. ಎ ಮೀನ್ಸ್ 100% ಇದ್ದಾಗ ಸೊ 100%ಗೆ ಎಷ್ಟಾಗುತ್ತದೆ, 156% ಮೀನ್ಸ್ 46,800. 100% ಮೀನ್ಸ್ ಕ್ವಶನ್ ಮಾರ್ಕ್ ಅಂದಾಗ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡ್ಕೋಬೇಕು. ಸೊ 156 ಡೌನ್, ಆಮೇಲೆ 100 ×
100 ಇಂಟು 46,800 46,800 ಮಾಡ್ಕೋಬೇಕಷ್ಟೇ. ಅರ್ಥ ಆಯ್ತಾ? 46,800 ಆಮೇಲೆ ಕ್ಯಾನ್ಸಲ್ ಮಾಡ್ತಾ ಬರ್ಬೇಕಷ್ಟೇ. ಕ್ಯಾನ್ಸಲ್ ಯಾವ ತರ ಮಾಡ್ಬೇಕು ನೋಡ್ರಿ, ಇದು 146 ಇದೆ, ಸಾರಿ 468 ಇದೆ, ಇದು 156 ಇದೆ. ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ಇದು 150 ಮಾಡ್ಕೋ, 150 ಸೊ 150 3 450 ಅಂತ ಆಗತ್ತೆ. ಆಮೇಲೆ ಏನ್ ಮಾಡೋ 156 ಒಂದ್ಲೆ 156 ಮೂರ್ಲೆ ಅಂತ ಮಾಡೋಣ. ಅಂದ್ರೆ 156 3 450. ಸೊ ಆಮೇಲೆ 6 ಮೂರ್ಲೆ 18 6 ಮೂರ್ಲೆ 18 ಅಂದಾಗ ಸೊ 156 ಒಂದ್ಲೆ 156 ಮೂರ್ಲೆ 468 ಆಗತ್ತೆ. ಆಮೇಲೆ ಇದು 2 0 ಅಂದ್ರ ಹಿಯರ್ 2 0. ಆಮೇಲೆ 100 ಇಂಟು 300 ಅಂದ್ರ ಸೊ ಎಷ್ಟಾಗುತ್ತದೆ 30,000. ಸೊ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ ಅಂದ್ರೆ 30,000 ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಈ ತರ ನೋಡ್ರಿ ಒಂದು ಸ್ಟೆಪ್ ಕರೆಕ್ಟ್ ಆಗಿ ಬಿಡಿಸ್ರಿ. ಇಂಥ ಪ್ರಶ್ನೆಗಳನ್ನ KS ದಲ್ಲಿ ಕೇಳುವಂತ ಚಾನ್ಸ್ ಇದೆ. ಸೊ ಕರೆಕ್ಟ್ ಆಗಿ ಏನ್ ಮಾಡ್ರಿ, ಇಂಥ ಪ್ರಾಕ್ಟೀಸ್ ಮಾಡಿ ಕ್ವಶನ್ 100% ಪ್ರಾಫಿಟ್ ಅಂಡ್ ಲಾಸ್ ಆಗ್ಲಿ, ಪರ್ಸೆಂಟೇಜ್ ಆಗ್ಲಿ, ಆಮೇಲೆ ನಿಮ್ಗೆ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಆಗಲಿ, ಟೈಮ್ ಅಂಡ್ ವರ್ಕ್ ಆಗಲಿ, ಎವರೇಜ್ ಆಗಲಿ, ಆಮೇಲೆ ರೈಲುಗಳ ಮೇಲೆ ಸಮಸ್ಯೆ ಆಗಲಿ, ಇಂಥ ಪ್ರಶ್ನೆಗಳನ್ನ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆ ಕೇಳ್ಯಾರ. ಇಂಥ ಇಂಪಾರ್ಟೆಂಟ್ ಇದು ಪ್ರಶ್ನೆ ಅಷ್ಟೇ ಬಿಡಿಸ್ತಾ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಗಮನಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನೆಕ್ಸ್ಟ್ ಗಮನಿಸ್ರಿ. ಮುಂದಿನ ಕ್ವಶನ್ ನೋಡಿ, ಇಲ್ಲಿ ನೋಡ್ರಿ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾ ಬರೆದಿರುವ ಒಂದು ಪುಸ್ತಕ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಂತಿದೆ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ವಿಶೇಷವಾಗಿ KS ವಿದ್ಯಾರ್ಥಿಗಳಿಗೆ ಸೊ ಇದು ಇಂಪಾರ್ಟೆಂಟ್ ಒಂದು ಪುಸ್ತಕ ಇದೆ. ನೀರಜ್ ಪುಸ್ತಕ ಮಳಿಗೆಯಲ್ಲಿದ್ರು ಕೂಡ ಈ ಪುಸ್ತಕನ ಬೈ ಮಾಡಿ. ನಿಮ್ಮ KS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾನು ಈ ಪುಸ್ತಕದಲ್ಲಿ ಕವರ್ ಆಗಿದೆ. ಎಲ್ಲರೂ ಕೂಡ ಈ ಪುಸ್ತಕನ ನೀರಜ್ ಪುಸ್ತಕ ಮಳಿಗೆಯಲ್ಲಿ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ದಲ್ಲಿ ಕೂಡ ಈ ಪುಸ್ತಕ ಅವೈಲೇಬಲ್ ಇದೆ, ಬೈ ಮಾಡಿ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಸೊ ಮುಂದಿನ ಕ್ವಶನ್ ನೋಡ್ರಿ. ಸೊ ಮುಂದಿನ ಕ್ವಶನ್ ಏನಿದೆ ಅಂದ್ರೆ ಇಂಪಾರ್ಟೆಂಟ್. ಈ ಕ್ವಶನ್ ಇಂಪಾರ್ಟೆಂಟ್ ಯಾಕಿದೆ ಅಂತ ಹೇಳಿ ನೋಡಿ, ಕ್ಯಾಲೆಂಡರ್ ಮೇಲೆ ಇಂಪಾರ್ಟೆಂಟ್ ಯಾಕಿದೆ ಅಂದ್ರೆ ಈ ಪ್ರಶ್ನೆಯನ್ನ UPSC ಎಕ್ಸಾಮ್ ದಲ್ಲಿ ಕೂಡ ಕೇಳ್ಯಾರ. ಇದ ಟೈಪ್ ಈ 2012 ಅಂತ ಇಶ್ಯೂ ಅಂತ ಕೇಳಿಲ್ಲ. ಸೊ ಅಲ್ಲಿ ಏನ್ ಮಾಡ್ಯಾರ 2009 ಅಂತ ಬಂದಿದೆ. UPSC ಎಕ್ಸಾಮ್ ದಲ್ಲಿ ಏನ್ ಆಗಿದೆ ಅಂದ್ರೆ 2009 ವರ್ಷದ ಕ್ಯಾಲೆಂಡರ್ ಹಾಗೆ ಯಾವ ವರ್ಷದ ಕ್ಯಾಲೆಂಡರ್ ಇರುತ್ತದೆ UPSC IAS ಎಕ್ಸಾಮ್ ದಲ್ಲಿ ಕೇಳ್ಯಾರ. ಅದೇ ರೀತಿಯಾಗಿ ಇನ್ನ ಒಂದು 2007 ಅಂತೇಳಿ 2007 ವರ್ಷದ ಕ್ಯಾಲೆಂಡರ್ ಹಾಗೆ ಮತ್ತೆ ಯಾವ ವರ್ಷ ಕ್ಯಾಲೆಂಡರ್ ಇರುತ್ತದೆ ಅಂದ್ರೆ KPSC ಗ್ರೂಪ್ ಸಿ ಎಕ್ಸಾಮ್ ದಲ್ಲಿ ಕೇಳಿದೆ ನೋಡ್ರಿ. ಇಂಪಾರ್ಟೆಂಟ್ ಇದು ಈ ಒಂದು ಪ್ರಶ್ನೆ UPSC ಎಕ್ಸಾಮ್ ದಲ್ಲಿ ಬಂದಿದೆ. ಆಮೇಲೆ 2007 ವರ್ಷದ ಕ್ಯಾಲೆಂಡರ್ ಹಾಗೆ ಅಂತೇಳಿ KPSC ಗ್ರೂಪ್ ಸಿ ಸೊ ಗ್ರೂಪ್ ಸಿ ಎಕ್ಸಾಮ್ ದಲ್ಲಿ ಸೊ ಗ್ರೂಪ್ ಸಿ ಎಕ್ಸಾಮ್ ದಲ್ಲಿ ಏನಾಗಿದೆ 2007 ಅಂತೇಳಿ ಕೇಳ್ಯಾರ. ಈಗ ನಾ ಏನ್ ಮಾಡಿ ಅಂದ್ರ 2012 ಅಂತ ಒಂದು ಪ್ರಶ್ನೆ ತೆಗೆದುಕೊಂಡು 2012 ಕ್ಯಾಲೆಂಡರ್ನ ಹಾಗೆ ಮತ್ತೆ ಯಾವ ವರ್ಷದ ಕ್ಯಾಲೆಂಡರ್ ಇರ್ತದೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಪ್ರಕಾರ ಏನ್ ಮಾಡ್ಬೇಕು, ನಾವು ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ವೆರಿ ಇಂಪಾರ್ಟೆಂಟ್ ಹೇಳಿದಾಗ ಇಂಥವು ಪ್ರಶ್ನೆಗಳನ್ನ ಏನ್ ಮಾಡ್ತಾನ ಎಕ್ಸಾಮ್ ದಲ್ಲಿ ಕೇಳುವಂತ ಚಾನ್ಸ್ ಇದೆ. ಈ ಎಕ್ಸಾಮ್ ದಲ್ಲಿ ಮೊನ್ನೆ ಒಂದು ಲಾಸ್ಟ್ ಒಂದು ಎಕ್ಸಾಮ್ ದಲ್ಲಿ ಬಂದ ಅಂದ್ರೆ 2024 ವರ್ಷದ ಕ್ಯಾಲೆಂಡರ್ನ ಹಾಗೆ ಮತ್ತೆ ಯಾವ ವರ್ಷ ಕ್ಯಾಲೆಂಡರ್ ಇರುತ್ತದೆ ಅಂತೇಳಿ ಸೊ ರೀಸೆಂಟ್ KPSC ಎಕ್ಸಾಮ್ ದಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಇದೆ. ಅವನು ಕೂಡ ನೀವು ಗಮನಿಸಬೇಕಾಗತ್ತೆ. ಈ ಪ್ರಶ್ನೆ ನೋಡ್ರಿ, ಈ ಪ್ರಶ್ನೆ ಬಿಡಿಸೋಣ. ಈಗ ಈ ಪ್ರಶ್ನೆ ಬಿಡಿಸೋಕ್ಕಿಂತ ಮುಂಚಿತವಾಗಿ ಒಂಚೂರು ಇದಕ್ಕೆ ಬೇಸಿಕ್ ಅನ್ನ ಕಲಿಬೇಕಷ್ಟೇ. ಬೇಸಿಕ್ ಏನ್ ಕಲಿಬೇಕಂದ್ರೆ ಇಲ್ಲಿ ಅಧಿಕ ವರ್ಷ ಯಾವುದು, ಸಾಮಾನ್ಯ ವರ್ಷ ಯಾವುದು ಕಲಿಬೇಕು, ಲೀಪ್ ಇಯರ್ ಯಾವುದು, ಆಮೇಲೆ ನಾರ್ಮಲ್ ಇಯರ್ ಯಾವುದು ಅಂತ ಕಲಿಬೇಕಷ್ಟೇ. ನೋಡ್ಲಿ ಫಸ್ಟ್ ಏನ್ ಮಾಡ್ಬೇಕಂದ್ರ ಈಗ 2012 ಅಂತ ಇದೆ. 2012 ಅಧಿಕ ವರ್ಷನ ಸಾಮಾನ್ಯ ವರ್ಷದ 2012 ಅಧಿಕ ವರ್ಷ. 2012 ಯಾಕೆ ಅಧಿಕ ವರ್ಷ ಅಂತ ಕಂದಾಗ ಇಲ್ಲಿ ನೋಡ್ರಿ 2012 ಡಿವೈಡ್ ಬೈ 4 ಭಾಗಿಸ್ಬೇಕು. ಫಸ್ಟ್ 2 ಸಂಖ್ಯೆ ಬಿಟ್ಟು 4 1 4 ಎಷ್ಟಲೆ 4 3 12 4 3 12 ಅಂದಾಗ ಶೇಷ ಏನ್ ಬಂತು 0 ಬಂತು. ಶೇಷ 0 ಬಂದಾಗ ಸೊ ಅಧಿಕ ವರ್ಷ ಆಗುತ್ತೆ. ಶೇಷ 0 ಇದ್ದಾಗ ಏನಕತಿ ಅಧಿಕ ವರ್ಷ. ಅಂದ್ರ ಯಾವ ವರ್ಷ ನೋಡ್ರಿ, ಯಾವ ವರ್ಷ 4 ಅಥವಾ 400 ಸಂಪೂರ್ಣವಾಗಿ ಭಾಗ ಹೋಗುತ್ತದೆಯೋ, ಯಾವ ವರ್ಷ 4 ಅಥವಾ 400 ಸಂಪೂರ್ಣವಾಗಿ ಭಾಗ ಹೋಗುತ್ತದೆಯೋ ಆ ವರ್ಷವನ್ನ ಏನ್ ಕರಿತೀವಿ ಅಂದ್ರ ಸೊ ಸಾಮಾನ್ಯ ವರ್ಷ ಅಂತ ಕರಿತೀವಿ. ಅಧಿಕ ವರ್ಷ ಅಂದ್ರೆ ಏನ್ ಹೇಳ್ರಿ, ಸಾಮಾನ್ಯ ವರ್ಷ ಆಯ್ತು, ಸಾರಿ ಅಧಿಕ ವರ್ಷ ಅಂದ್ರ ಯಾವ ವರ್ಷ 4 ಅಥವಾ 400 ಸಂಪೂರ್ಣವಾಗಿ ಭಾಗ ಹೋಗತ್ತಲ್ಲ ಅದಕ್ಕೆ ಅಧಿಕ ವರ್ಷ ಕರಿತೀವಿ. ಸಾಮಾನ್ಯ ವರ್ಷ ಅಂದ್ರ ಯಾವ ವರ್ಷ 4 ಅಥವಾ 400 ಸಂಪೂರ್ಣವಾಗಿ ಭಾಗ ಹೋಗುದಿಲ್ಲವೋ ಆ ವರ್ಷವನ್ನ ಏನ್ ಕರಿತೀವಿ ಸಾಮಾನ್ಯ ವರ್ಷ ಕರಿತೀವಿ. ಇದು 2012 ಏನಕತಿ ಸೊ 4 ಭಾಗ ಹೋಗತಿ, ಅದಕ್ಕೆ ಇದು ಅಧಿಕ ವರ್ಷ. ಇನ್ನು ಇಂಪಾರ್ಟೆಂಟ್ ಏನಂದ್ರೆ ನೋಡ್ರಿ, ಇದು ಅಧಿಕ ವರ್ಷ ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಅದನ್ನ ಇಲ್ಲಿ 0 ಅಂತ ಶೇಷ 0 ಬಂದಾಗ 28 ವರ್ಷಗಳನ್ನ ಕೂಡಿಸ್ಬೇಕು. ಆಮೇಲೆ ಶೇಷ ಒಂದು ಉಳಿದಾಗ ಸೊ 6 ವರ್ಷವನ್ನ ಕೂಡಿಸಬೇಕು. ಶೇಷ 2 ಅಥವಾ 3 ಉಳಿದಾಗ ಏನ್ ಮಾಡ್ಬೇಕು 11 ವರ್ಷವನ್ನ ಕೂಡಿಸ್ಬೇಕು. ಸೊ 11 ವರ್ಷನ ಕೂಡಿಸ್ಬೇಕು.
ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ನೋಡ್ರಿ, ಇದೊಂದು ಫಾರ್ಮ್ಯಾಟ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕಷ್ಟೇ ಆಯ್ತಾ. ಇದೊಂದು ಫಾರ್ಮ್ಯಾಟ್ ಕ್ಲೀನ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾ ಏನ್ ಮಾಡಿದ್ರೆ ಅಂದ್ರೆ 2012 ಅಂತ ಇದೆ. 2012 ಇದ್ದಾಗ ಇಲ್ಲಿ 2012 ಅಂತ ಬರ್ಕೋಬೇಕು. ಇದನ್ನ ಏನ್ ಮಾಡ್ಬೇಕಂದ್ರೆ 4ರಿಂದ ಭಾಗಿಸ್ಬೇಕಷ್ಟೇ. ಸೊ 4ರಿಂದ ಭಾಗಿಸಿದಾಗ 4 ಒಂದ್ಲೆ 4 ಎಷ್ಟಲೆ 4 ಮೂರ್ಲೆ ಅಂದಾಗ ಶೇಷ ಏನ್ ಬಂತು 0 ಬಂತು. ಸೊ ಇಲ್ಲಿ ಶೇಷ 0 ಇದ್ದಾಗ ಎಷ್ಟು ವರ್ಷ ಕೊಡಿಸ್ಬೇಕು 28 ವರ್ಷ ಕೊಡಿಸ್ಬೇಕಷ್ಟೇ. ಅದರರ್ಥ 2012 ಪ್ಲಸ್ 28 ಇಜಿಕಲ್ ಟು ಎಷ್ಟಾಗುತ್ತದೆ 2012 ಪ್ಲಸ್ 28 ಅಂದಾಗ 2040 2040 2040 ನೋಡ್ಬೇಕಾದ್ರೆ ನೀವು ಮೊಬೈಲ್ ನಲ್ಲಿ ಕ್ಯಾಲೆಂಡರ್ ತೆಗೆದು ಓಪನ್ ಮಾಡಿ 2012 ವರ್ಷದ ಕ್ಯಾಲೆಂಡರ್ ಹೆಂಗಿದಿಲ್ಲೋ ಸೇಮ್ ಕ್ಯಾಲೆಂಡರ್ ಇಯರ್ ಯಾವ ತರ ಇದೆಯೋ ಅದೇ ತರ 2040 ಕೂಡ ಸೇಮ್ ಇದೆ. ಅಂದ್ರೆ ಜನವರಿ 1 2012 ಯಾವ ದಿನ ಇದೆನೋ ಅದೇ ತರ 2040 ಜನವರಿ 1 ಕಂಪ್ಲೀಟ್ ಇಯರ್, ಒಂದು ವರ್ಷ ಕಂಪ್ಲೀಟ್ ಇಯರ್ ಏನಾಗ್ತಾ ಇದೆ ಸೊ ಸೇಮ್ ಇದೆ ಅಂತ ತಿಳ್ಕೊಬೇಕಷ್ಟೇ. ಇದು ಕೂಡ ಇಂಪಾರ್ಟೆಂಟ್, ಇಂಥ ಪ್ರಶ್ನೆ ಕೇಳ್ತಾರೆ. ಆಮೇಲೆ ನಿಮ್ಗೆ ಶೇಷ 1 ಉಳಿದ್ರೆ 6 ವರ್ಷ ಕೊಡಿಸಿ, ಶೇಷ 2 3 ಉಳಿದ್ರೆ ಸೊ 11 ವರ್ಷ ಕೊಡಿಸಿ. ಪ್ರೀವಿಯಸ್ ಏನಿಲ್ಲ 2009 2007 ಅವನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡಬಹುದು ಅಷ್ಟೇ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ಕ್ವಶನ್ ಕೂಡ ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ಇದು ಕೂಡ ನಮ್ಗೆ ಒಂದು ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಇರ್ತಕ್ಕಂಥದ್ದು. ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಪ್ರಶ್ನೆಗಳನ್ನ ಕೇಳಕ್ಕೆತನ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಏನಿದೆ ನೋಡ್ರಿ ಈ ಕ್ವಶನ್ದಲ್ಲಿ ಏನಿದೆ ಅಂದ್ರೆ 96 ಜನರು ಒಂದು ಸರದಿಯಲ್ಲಿ ಸಾಲಾಗಿ ನಿಂತಿದ್ದಾರೆ. ಒಂದು ಸರದಿ ಸಾಲಲ್ಲಿ 96 ಜನರು ನಿಂತಿದ್ದಾರೆ. ಎ ಅಣು ಮುಂದೆಯಿಂದ 39ನೇವನು, ಎ ಮುಂದೆಯಿಂದ ಎಷ್ಟನೇವನು 39ನೇವನು. ಬಿಯು ಹಿಂದೆಯಿಂದ 24ನೇವನು, ಬಿ ಹಿಂದೆಯಿಂದ 24ನೇವನು. ಆಮೇಲೆ ಏನಿದೆ ನೋಡ್ರಿ ಸಿಯು ಎ ಮತ್ತು ಬಿಗಳ ಮಧ್ಯೆ ನಿಂತಿದ್ದಾನೆ. ಸಿ ಎ ಮತ್ತು ಬಿಗಳ ಮಧ್ಯೆ ನಿಂತಿದ್ದಾನೆ. ಹಾಗಾದ್ರೆ ಎ ಹಾಗೂ ಸಿಗಳ ಮಧ್ಯೆ ಎಷ್ಟು ಜನ ನಿಂತಿದ್ದಾರೆ ಅಂತ ಪ್ರಶ್ನೆ ಇದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸರದಿ ಸಾಲಿನ 2 ಜನ ಅದಾರ ಕೇಳಿದಾಗ 96 ಜನ ಅದಾರ. 96 ಜನರಲ್ಲಿ ಸೊ ಎ ಏನದಾನಂದ್ರ ಸೊ ಎ ಮುಂದೆಯಿಂದ ಎಷ್ಟನೇವನು 39ನೇವನು, ಬಿ ಹಿಂದೆಯಿಂದ 24ನೇವನು. ಆಮೇಲೆ ಸಿಯು ಎ ಮತ್ತು ಬಿಗಳ ಮಧ್ಯೆ ನಿಂತಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಸಿಯು ಎ ಮತ್ತು ಬಿಗಳ ಮಧ್ಯೆ ನಿಂತಿದ್ದಾನೆ. ಹಾಗಾದ್ರೆ ಎ ಹಾಗೂ ಸಿಗಳ ಮಧ್ಯೆ ಎಷ್ಟು ಜನ ನಿಂತಿದ್ದಾರೆ ಪ್ರಶ್ನೆ ಇದೆ. ನೋಡ್ರಿ ಸಿಂಪಲ್ ಯಾವ ತರ ಇದೆ ಅಂದ್ರೆ ಈ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡ್ರಿ ಫಸ್ಟ್ ಟೋಟಲ್ ಎಷ್ಟು ಜನ ಅದಾರ ಕೌಂಟ್ ಮಾಡ್ಬೇಕು. ಇದು ಇಂಪಾರ್ಟೆಂಟ್. ಟೋಟಲ್ ಎಷ್ಟು ಅದಾರ 96 ಜನ ಅದಾರ. ಆಮೇಲೆ ಏನಂದ್ರೆ ಮುಂದೆಯಿಂದ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಎ ಮುಂದೆಯಿಂದ 39, ಎ ಮುಂದೆಯಿಂದ 39. ಆಮೇಲೆ ಬಿ ಹಿಂದೆಯಿಂದ ಎಷ್ಟನೇವನು 24ನೇವನು. ಇದು ಇಂಪಾರ್ಟೆಂಟ್. ಬಿ ಹಿಂದೆ ಎಷ್ಟು 24 ಅಂತ ಬರೀಬೇಕಷ್ಟೇ. 24 ಇಷ್ಟು ಇಂಪಾರ್ಟೆಂಟ್ ನೋಡ್ರಿ. ಎ ಮುಂದೆಯಿಂದ 39, ಬಿ ಹಿಂದೆಯಿಂದ ಎಷ್ಟು 24 ಅಂತ ಇದೆ. ಆಮೇಲೆ ಇಲ್ಲಿದೆ ನೋಡ್ರಿ ಸಿಯು ಎ ಮತ್ತು ಬಿಗಳ ಮಧ್ಯೆ ನಿಂತಿದ್ದಾನೆ. ಅಂದ್ರ ಸಿ ಏನ್ ಮಾಡ್ತಾನೆ ಎ ಮತ್ತು ಬಿಗಳ ಮಧ್ಯೆ ಸಿ ಮಿಡಲ್ ಇರ್ಬೇಕಿಲ್ಲ. ಸಿ ಮಿಡಲ್ ಒಂದು ಸ್ಥಾನ ಕೊಟ್ಬಿಡ್ಬೇಕಷ್ಟೇ. ಸಿ ಮಿಡಲ್ ಏನ್ ಮಾಡ್ಬೇಕು ಒಂದು ಸ್ಥಾನ ಕೊಟ್ಬಿಡ್ಬೇಕಷ್ಟೇ. ಇದು ಇಂಪಾರ್ಟೆಂಟ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ ಒಂದೇ ಸ್ಥಾನ ಇರ್ಬೇಕು. ಒಬ್ಬ ವ್ಯಕ್ತಿ ಒಂದೇ ಸ್ಥಾನ. ಇಲ್ಲಿ ಯಾರ್ದಾರು ಕೇಳಿದಾಗ ಇಲ್ಲಿ ಬಿ ಇದಾನೆ, ಇಲ್ಲಿ ಸಿ, ಇಲ್ಲಿ ಯಾರು ಎ ಅಂತದಾರ. ಇಲ್ಲಿ ಟೋಟಲ್ ಆಗಿ 3 ಜನ ಅದಾರ. ಬಟ್ ಈ ತರ ಇದೆ. ಬಟ್ ನಮಗೆ ಏನಾಗಬೇಕಂದ್ರೆ ಟೋಟಲ್ 96 ಜನ ಆಗ್ಬೇಕು. ಇಲ್ಲಿ ಇಟ್ಕೊಂಡು ಇಲ್ಲಿವರೆಗೆ ಅಂದ್ರೆ ಇಲ್ಲಿಂದ್ರ ಸೊ ಇಲ್ಲಿವರೆಗೆ 96 ಜನ ಆಗ್ಬೇಕು. ಬಟ್ ಇಲ್ಲಿ ಮಿಡಲ್ ಎಷ್ಟು ಜನ ಅದಾರು ಗೊತ್ತಿಲ್ಲ. ಈ ಮಿಡಲ್ ಎಷ್ಟು ಜನ ಅದಾರು ಗೊತ್ತಿಲ್ಲ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಅಂದ್ರೆ ಈ ನಮ್ಮ ಪ್ರಶ್ನೆ ಏನಿದೆ ಅಂದ್ರ ಎ ಮತ್ತು ಸಿಗಳ ಮಧ್ಯೆ ಎಷ್ಟು ಜನ ಕೊಟ್ಟಾರ ಇದು ಕ್ಲಿಯರ್ ಆಗಿ ಕೊಟ್ಟಾರ ನೋಡ್ರಿ. ಸಿಯು ಎ ಮತ್ತು ಬಿಗಳ ಮಧ್ಯೆ ನಿಂತಿದ್ದಾನೆ. ಎಕ್ಸಾಕ್ಟ್ ಮಿಡಲ್ ಇರ್ಬೇಕು. ಎಕ್ಸಾಕ್ಟ್ ಮಿಡಲ್ ಇರ್ಬೇಕಷ್ಟೇ. ಇದು ಇಂಪಾರ್ಟೆಂಟ್. ಆಮೇಲೆ ಏನ್ ಮಾಡ್ಬೇಕಂದ್ರೆ ನೋಡ್ರಿ ಈ 24 ಕೂಡಿಸ್ಬೇಕು. 24 ಪ್ಲಸ್ ಆಮೇಲೆ ಇದು ಸಿ ಅನ್ನೋ ಒಬ್ಬ ವ್ಯಕ್ತಿ. ಆಮೇಲೆ ಪ್ಲಸ್ 39 39 ಎಲ್ಲ ಕೂಡಿಸ್ಬೇಕು. ಆಯ್ತಾ. ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಏನಿದೆ ಅಂದ್ರೆ 39 ಸಿ ಅನ್ನೋ ಒಬ್ಬ, ಆಮೇಲೆ 24 39 1 40 ಆಯ್ತಾ. 39 ಪ್ಲಸ್ 1 40, 40 ಪ್ಲಸ್ 24 ಅಂದಾಗ 64 ಅಂತ ಆಗತ್ತೆ. ಟೋಟಲ್ 64 ಜನ ಆದ್ರು ಆಯ್ತಾ. 39 1 40, 40 ಪ್ಲಸ್ 24 ಅಂದಾಗ ಸೊ 64. ಟೋಟಲ್ ಎಷ್ಟು ಜನ ಅದರಲ್ಲಿ 96 ಜನ. ವೆರಿ ವೆರಿ ಇಂಪಾರ್ಟೆಂಟ್. ಟೋಟಲ್ 96 ಜನರಲ್ಲಿ ಮೈನಸ್ 64 ಜನ ಕಳಿಬೇಕು. 96 ಜನರಲ್ಲಿ ಟೋಟಲ್ 96 ಜನರಲ್ಲಿ ಸೊ 64 ಆದಾಗ ಎಷ್ಟಾಗುತ್ತೆ ಕೇಳಿದಾಗ 32 ಜನ ಆಕಾರ. 32 ಜನ. ಈ 32 ಜನ ಆಕಾರ ಅಂದ್ರೆ ಸೊ 32 ಜನ ಎಲ್ಲಿರ್ಬೇಕಂದ್ರ ಸೊ ಇಲ್ಲಿ
ಅರ್ಧ ಇರ್ಬೇಕು. ಅದರ ಅರ್ಥ 32ರ ಅರ್ಧ ಮಾಡ್ಕೋಬೇಕು. 32ರ ಅರ್ಧ ಮಾಡಿದ್ರೆ ಎಷ್ಟಾಗುತ್ತದೆ? 16 ಆಕತಿ. 32ರ ಅರ್ಧ ಎಷ್ಟಾಗತ್ತೆ? 16 ಆಕತಿ. ನೀವು ಗಮನಿಸ್ಬೇಕಿಲ್ಲಿ 32ರ ಅರ್ಧ 96 64 32 32ರಾಗ ಅರ್ಧ ಮಾಡಿದ 32 ಅರ್ಧ ಮಾಡಿದಾಗ 16 ಬರುತ್ತೆ. ಇಲ್ಲಿ 16 ಜನ ಇರಬೇಕು. ಆಮೇಲೆ ಇಲ್ಲಿ ಕೂಡ 16 ಇರಬೇಕು. ಈಗ ನೀವು ಎಲ್ಲ ಕೌಂಟ್ ಮಾಡ್ತಾ ಬರ್ಬೇಕಷ್ಟೇ. 96 ಜನ ಹಾಕಿರಲ್ಲ ಕರೆಕ್ಟ್ ಆಗಿ. ಇಲ್ಲಿ ನೋಡ್ರಿ, ಇಲ್ಲಿಂದ 24, ಆಮೇಲೆ 16, ಆಮೇಲೆ ಸಿ ಅನ್ನೋ ಒಬ್ಬ ವ್ಯಕ್ತಿ 1, ಆಮೇಲೆ 16, 39 ಎಲ್ಲ ಕೂಡಿಸ ಎಷ್ಟಾಗುತ್ತದೆ? ಸೊ ಟೋಟಲ್ ಕೌಂಟ್ ಮಾಡಿದಾಗ 96 ಆಗುತ್ತದೆ. ಹಾಗಾದ್ರೆ ಪ್ರಶ್ನೆ ಏನಿದೆ ಅಂದ್ರೆ ಎ ಮತ್ತು ಸಿ ಗಳ ಮಧ್ಯೆ ಎಷ್ಟು ಜನ ಅಂತ ಕೇಳಿದಾಗ, ಎ ಮತ್ತು ಸಿ ಗಳ ಮಧ್ಯೆ ಎಷ್ಟು ಅಂತ ಕೇಳಿದಾಗ ಸೊ 16 ಜನ ಅಂತ ಹೇಳ್ಬೋದು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಆಪ್ಷನ್ ಸಿ. ಸೊ ಈ ಪ್ರಶ್ನೆ ಕರೆಕ್ಟ್ ಅಂತ ಹೇಳ್ಬೋದು. ಸೊ ಈ ತರ ಪ್ರಶ್ನೆಗಳನ್ನ ನೀವು ಗಮನಿಸಬೇಕಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸೊ ಮುಂದಿನ ಕ್ವಶನ್ ನೋಡ್ರಿ. ಸೊ ಮುಂದಿನ ಕ್ವಶನ್ ಇಂಪಾರ್ಟೆಂಟ್ ಇದೆ. ಇಂಪಾರ್ಟೆಂಟ್ ಯಾವ ತರ ಇಂಪಾರ್ಟೆಂಟ್ ಇದೆ ಅಂದ್ರೆ ಇಲ್ಲಿ ನೋಡ್ರಿ, ಒಂದು ಎಕ್ಸ್ಪ್ರೆಸ್ ರೈಲು 100 ಕಿಲೋಮೀಟರ್ ಗಂಟೆಯ ಸರಾಸರಿ ವೇಗದಲ್ಲಿ ಚಲಿಸುತ್ತಿದ್ದು ಪ್ರತಿ 75 ಕಿಲೋಮೀಟರ್ಗಳ ನಂತರ 3 ನಿಮಿಷಗಳವರೆಗೆ ನಿಲ್ಲುತ್ತದೆ. 600 ಕಿಲೋಮೀಟರ್ ಅಂತರದಲ್ಲಿರುವ 2 ಸ್ಥಳಗಳ ನಡುವೆ ಸಂಚರಿಸಲು ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಪ್ರಶ್ನೆ ಇದೆ. ಬಹಳ ಕ್ಲೀನ್ ಅರ್ಥ ಮಾಡ್ಕೊರಿ. ಕ್ವಶನ್ ಅರ್ಥ ಮಾಡಿಸ್ತಾನೆ. ಏನಂದ್ರೆ ಈಗ 600 ಕಿಲೋಮೀಟರ್ ಉದ್ದದ ಒಂದು ಡಿಸ್ಟೆನ್ಸ್ ಇದೆ. ಇದರರ್ಥ ಸೊ ಈಗ ಬೆಳಗಾವಿ ಟು ಬೆಂಗಳೂರು ಒಂದು 600 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂದಾಜು ಅಂತ ತಿಳ್ಕೊಂಡ್ಬಿಟ್ರಿ. ಅಂದಾಜು ಒಂದು 600 ಕಿಲೋಮೀಟರ್ ಇದೆ. ಸೊ ಇಲ್ಲೇನಾಗ್ತಾ ಇದೆ ಅಂದ್ರೆ ಒಂದು ಟ್ರೈನ್ ಇದೆ, ಒಂದು ಎಕ್ಸ್ಪ್ರೆಸ್ ಟ್ರೈನ್ ಏನಾಗ್ತಾ ಇದೆ ಅಂದ್ರೆ ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದೆ. ಗಂಟೆಗೆ ಎಷ್ಟು? 100 ಕಿಲೋಮೀಟರ್ ಸ್ಪೀಡ್ ವಲ್ಲೇ ಹೋಗ್ತಾ ಇದ್ರೆ ಸೊ ಅದು ಎಷ್ಟು ಗಂಟೆಯಲ್ಲಿ ರೀಚ್ ಆಗ್ಬೋದು ಅಂತ ಕೇಳಿದಾಗ ಜಸ್ಟ್ ಗಮನಿಸ್ಬೇಕಿಲ್ಲಿ. ಸೊ ಈಗ 600 ಕಿಲೋಮೀಟರ್ ಉದ್ದದ ಒಂದು ಡಿಸ್ಟೆನ್ಸ್ ಇದೆ, 600 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆಮೇಲೆ ಒಂದು ರೈಲ್ ಏನಾಗ್ತಾ ಇದೆ ಅಂದ್ರೆ 100 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಸೊ ಚಲಿಸ್ತಾ ಇದ್ರೆ 600 ಡಿವೈಡ್ ಬೈ 100 ಮಾಡಿದಾಗ ಎಷ್ಟು ಅವರ್ಸ್ ಆಗಿ ರೀಚ್ ಆಗ್ಬೋದು? 6 ಗಂಟೆದಲ್ಲಿ. ಸೊ 6 ಗಂಟೆದಲ್ಲಿ ಸೊ ಏನಾಗ್ಬೋದು? ರೀಚ್ ಆಗ್ಬೋದು. ನಾನ್ ಸ್ಟಾಪ್ ಅಂತ ಹೇಳುದು. ಎಕ್ಸ್ಪ್ರೆಸ್ ಅಂದ್ರೆ ಎಲ್ಲೂ ಸ್ಟಾಪ್ ಇಲ್ಲ. 600 ಕಿಲೋಮೀಟರ್ ಹೋಗ್ಬೇಕಂದ್ರೆ 100 ಕಿಲೋಮೀಟರ್ ಸ್ಪೀಡ್ ಹೋದಾಗ 6 ಗಂಟೆದಲ್ಲಿ ಏನಾಗತ್ತೆ? ಸೊ ಡೆಸ್ಟಿನೇಷನ್ ರೀಚ್ ಆಗತ್ತೆ. ಇಟ್ಸ್ ಇಂಪಾರ್ಟೆಂಟ್ ಇದೆ. ಬಟ್ ಅಲ್ಲಿ ಏನ್ ಕೊಟ್ಟಾರಂದ್ರ ಅವ್ರ ಪ್ರತಿ 75 ಕಿಲೋಮೀಟರ್ಗಳ ನಂತರ 3 ನಿಮಿಷಗಳು ನಿಲ್ಲುತ್ತದೆ ಅಂತ ಕೊಟ್ಟಾರ. ಇದು ಇಂಪಾರ್ಟೆಂಟ್. ಇಲ್ಲ ನೋಡ್ರಿ, 6 ಗಂಟೆ ಎಲ್ಲ ಇದೆ. ಆಪ್ಷನ್ ದಲ್ಲಿ ಗಮನಿಸಿದಾಗ 6 ಗಂಟೆ ಅಂತ ಇದೆ. ಬಟ್ ನಮ್ಗೆ ವೇಟಿಂಗ್ ಟೈಮಿಂಗ್ ಇಂಪಾರ್ಟೆಂಟ್ ಇದೆ. 21 ನಿಮಿಷ, 24 ನಿಮಿಷ, 27 ನಿಮಿಷ, 30 ನಿಮಿಷ ಇದೆ. ಆ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಬೇಕು ನಾವು ಅಷ್ಟೇ. ಆಯ್ತಾ? ಯಾಕಂದ್ರ ಪ್ರತಿ 75 ಕಿಲೋಮೀಟರ್ಗಳ ನಂತರ 3 ನಿಮಿಷಗಳವರೆಗೆ ನಿಲ್ಲುತ್ತದೆ ಅಂತ ಕೊಟ್ಟಾಗ ನಾವಿಲ್ಲಿ ಇಂಪಾರ್ಟೆಂಟ್ ಏನ್ ಮಾಡ್ಬೇಕಂದ್ರೆ ಈ 600 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಡಿವೈಡೆಡ್ ಬೈ 75 ಮಾಡ್ಕೋಬೇಕು. ಡಿವೈಡೆಡ್ ಬೈ 75 ಮಾಡಿದಾಗ ಸೊ ಏನಾಗತ್ತೆ ನೋಡ್ರಿ, ಕ್ಯಾನ್ಸಲ್ ಹೆಂಗ್ ಮಾಡುದು ನೋಡ್ರಿ. ಈಗ ಇದನ್ನ 15 ಸೊ 15 ಸೊ 5 15 ಎಷ್ಟಲೇ ಆಕೈತೆ ಅಂದ್ರ 4 ಆಕೈತೆ. 15 4 60, 15 5 75, 15 5 ಸೊ 75, 15 4 60, ಇಲ್ಲಿ 40 ಆಯ್ತು. ಸೊ 5 1 5 ಎಷ್ಟಲೇ 5 8 5 8 41, 8 ಸ್ಟಾಪ್ ಆಗ್ಬೋದು. ಅಂದ್ರೆ ಅರ್ಥ 8 ಸ್ಟಾಪ್ ಆಗ್ಬೋದು. ಟೋಟಲ್ ಆಗಿ ಒಂದು 8 ಸ್ಟಾಪ್ ಆಗ್ಬೋದು. ಟೋಟಲ್ ಆಗಿ ಒಂದು ಡಿಸ್ಟೆನ್ಸ್ 8 ಸ್ಟಾಪ್ ಆಗ್ಬೋದು. ಬಟ್ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ನೀವು ಒಂದು ಸ್ಟಾಪಿಗೆ 3 ನಿಮಿಷ ಅಂತ ಕೊಟ್ಟಾಗ ನೇರವಾಗಿ ನೀವು ಆನ್ಸರ್ ಮಾಡ್ತೀರಿ ಆಪ್ಷನ್ ಬಿ ಅಂತ ಟಿಕ್ ಮಾಡಿಬಿಡ್ತೀರಿ. ಆಪ್ಷನ್ ಬಿ ಅಂತ. ಯಾಕಂದ್ರೆ 8 3 24 ಅಂತಾಗ ಸೊ ಆಪ್ಷನ್ ಬಿ ಏನಾಕತಿ? ರಾಂಗ್ ಆಗತಿ. ಯಾಕೆ ರಾಂಗ್ ಆಗತ್ತೆ ಅಂದ್ರೆ ನೀವು ಕೊನೆ ನಿಲ್ದಾಣ ಈ ನೋಡ್ರಿ, ಈಗ ಬೆಳಗಾವಿಯಿಂದ ಬೆಂಗಳೂರು ಹೋಗ್ಬೇಕಂದ್ರ ನೀವು ಬೆಂಗಳೂರು ಸ್ಟಾಪ್ ಅಂತ ತಿಳ್ಕೊರಿ. ಅಲ್ಲಿ ವೇಟಿಂಗ್ ಮಾಡಲ್ಲ. ನೀವು ಕೊನೆಯ ಸ್ಟಾಪ್ ಅಲ್ಲಿ ವೇಟಿಂಗ್ ಮಾಡಲ್ಲ, ಹೋಗ್ಬಿಡ್ತೀರ ಅಷ್ಟೇ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಕೊನೆ ಸ್ಟಾಪ್ ಅನ್ನ ಕನ್ಸಿಡರ್ ಮಾಡಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್. ಸೊ 8 ಸ್ಟಾಪ್ ಇದ್ದು ಅಂದ್ರೆ -1 ಸ್ಟಾಪ್ ಮಾಡಿ ಟೋಟಲ್ ಆಗಿ 7 ಸ್ಟಾಪ್ ಅಂತ ತಿಳ್ಕೊಬೇಕಷ್ಟೇ. 7 ಸ್ಟಾಪ್. ಆಯ್ತಾ? ಇದು ಇಂಪಾರ್ಟೆಂಟ್. ಒಂದು ಸ್ಟಾಪಿಗೆ ಎಷ್ಟು ನಿಮಿಷ ಅಂತ ಕೇಳಿದಾಗ ಒಂದು ಸ್ಟಾಪಿಗೆ 3 ನಿಮಿಷ. ಒಂದು ಸ್ಟಾಪಿಗೆ 3 ನಿಮಿಷ ಅಂತಂದಾಗ ಟೋಟಲ್ ಆಗಿ 7 3 ಎಷ್ಟಾಗುತ್ತದೆ? 21 ನಿಮಿಷ ಆಗುತ್ತೆ. 21 ನಿಮಿಷ. ಇಲ್ಲಿ ಅರ್ಥ ಮಾಡ್ಕೋಬೇಕು ಜರ್ನಿ ಅವರ್ಸ್ ಎಷ್ಟಿದೆ. ಸೊ ಟೋಟಲ್ ಜರ್ನಿ ಅಂದ್ರೆ ಟೋಟಲ್ ರೈಲು 6 ಗಂಟೆದಲ್ಲಿ ರೀಚ್ ಆಗತ್ತೆ. ಬಟ್ ವೇಟಿಂಗ್ ಟೈಮಿಗೆ ಎಷ್ಟಿದೆ ಅಂದ್ರೆ ಸೊ ರೈಲು ಪ್ರತಿ 75 ಕಿಲೋಮೀಟರ್ಗಳ ನಂತರ 3 ನಿಮಿಷ ನಿಲ್ಲುತ್ತದೆ ಅಂದ್ರೆ ಟೋಟಲ್ 21 ನಿಮಿಷ ಇಲ್ದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಎ ಸರಿಯಾದ ಉತ್ತರ. 6 ಗಂಟೆ 21 ನಿಮಿಷ ಅಂತ ಹೇಳ್ಬೇಕು. ಎಲ್ಲರೂ ಕೂಡ ಏನ್ ಮಾಡ್ಯಾರ? ಸೊ 6 ಗಂಟೆ 24 ನಿಮಿಷ ಅಂತ ಹಾಕ್ಯಾರ. ಸೊ 6 ಗಂಟೆ 21 ನಿಮಿಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ವೆರಿ ವೆರಿ ಸೊ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ವಶನ್. ಸೊ ಮುಂದಿನ ಕ್ವಶನ್ ಏನ್ ಇಂಪಾರ್ಟೆಂಟ್ ಇದೆ ಅಂದ್ರೆ ಇದು ಕೂಡ ಒಂದು ಶೇಕಡಾವಾರು ಲಾಭದ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಶೇಕಡಾವಾರು ಲಾಭದ ಮೇಲೆ ಇರ್ತಕ್ಕಂಥದ್ದು ಏನಿದೆ ನೋಡ್ರಿ. 300 ರೂಪಾಯಿಗಳ ಒಂದು ಛತ್ರಿಯನ್ನು ಮಾರುವ ಮೂಲಕ ಒಬ್ಬ ಅಂಗಡಿಯಾತ 20% ಲಾಭ 20% ಏನ್ ಮಾಡ್ತಾನೆ ಹೇಳ್ರಿ? ಲಾಭ ಗಳಿಸುತ್ತಾನೆ. ತಿರುವಳಿ ಮಾರಾಟದ ಸಂದರ್ಭದಲ್ಲಿ
ಅಂಗಡಿಯವನು ನಮೂದಿಸಿದ ಬೆಲೆಯ ಮೇಲೆ 10% ರಿಯಾಯಿತಿಯನ್ನು ನೀಡುತ್ತಾನೆ. ಅಂಗಡಿಯವನು ಶೇಕಡ ಎಷ್ಟು ಲಾಭ ಗಳಿಸುತ್ತಾನೆ? ಇಂಪಾರ್ಟೆಂಟ್. ಇದು ಲಾಭ ಮತ್ತು ನಷ್ಟದ ಮೇಲೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೋರಿ. ಏನ್ ಪ್ರಶ್ನೆ ಇದೆ ಅಂದ್ರೆ 300 ರೂಪಾಯಿಗಳ ಒಂದು ಛತ್ರಿಯನ್ನು ಮಾರುವ ಮೂಲಕ ಒಬ್ಬ ಅಂಗಡಿಯಾತ 20% ಲಾಭ ಗಳಿಸುತ್ತಾನೆ. ಫಾರ್ ಎಕ್ಸಾಂಪಲ್, ಒಂದು ಛತ್ರಿ ಸೇಲ್ ಮಾಡಿದ ಅಂದ್ರೆ ಅವೇನ್ ಮಾಡ್ತಾನೆ ಹೇಳ್ರಿ, 20% ಏನ್ ಮಾಡ್ತಾನೆ, ಲಾಭ ಗಳಿಸುತ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈಗ ಒಂದು ಪ್ರಾಡಕ್ಟ್ ಈಗ 300 ರೂಪಾಯಿಗೆ ಏನ್ರಿ ಅವ ಒಂದು ಛತ್ರಿಯನ್ನ ಸೇಲ್ ಮಾಡಿದಂದ್ರೆ ಆತನಿಗೆ ಏನಾಗತ್ತೆ ಅಂದ್ರೆ 20% ಏನಾಗುತ್ತದೆ, ಲಾಭ ಆಗುತ್ತೆ. 20% ಲಾಭ ಆಗುತ್ತದೆ. ಬಟ್ ಅದ್ರದ ಕೊಂಡ ಬೆಲೆ ಎಷ್ಟಿದೆ ಕಂಡುಹಿಡಬೇಕು. ಕೊಂಡ ಬೆಲೆ ಎಷ್ಟಿದೆ ಕಂಡುಹಿಡಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಈ 20% ಲಾಭ ಇದೆಯಲ್ಲ, 20% ಲಾಭಕ್ಕೆ ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ಬೇಕು. ಇದ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ರಿ. ಫಸ್ಟ್ ಏನ್ ಮಾಡಕ್ ನೋಡ್ರಿ, ಆತನ ಏನ್ ಮಾಡ್ತಾನಂದ್ರ 20% ಲಾಭಕ್ಕೆ ಮಾರಾಟ ಮಾಡ್ತಾನಂದ್ರ ಇಲ್ಲಿ ನೋಡ್ರಿ, ಈ ಕೊಂಡ ಬೆಲೆ ಯಾವಾಗ್ಲೂ 100% ಇರುತ್ತದೆ. 100% ಪ್ಲಸ್ 20% ಲಾಭ ಆಗಿದೆ. 20% ಲಾಭ ಆಗಿದೆ ಅಂದ್ರೆ 120% ತಿಳ್ಕೊಬೇಕು. 120% ಇಲ್ಲಿ 120% 120% ಅಂದ್ರೆ ಎಷ್ಟಾಗುತ್ತದೆ, 300 ಅಂತ ತಿಳ್ಕೊಬೇಕಷ್ಟೇ. 300 ರೂಪಾಯಿ. ಇನ್ನು ನಮ್ ಕೊಂಡ ಬೆಲೆ ಬೇಕಾಗಿದೆ ಅಂದ್ರೆ 100% ಅಂತ ತಿಳ್ಕೊಬೇಕು. 100% ಅಂದ್ರೆ ಕ್ವಶನ್ ಮಾರ್ಕ್. ಆಮೇಲೆ ಇಲ್ಲಿ 120 ಕೆಳಗಡೆ, ಆಮೇಲೆ 100 ಇಂಟು 300 ಮಾಡಿದಾಗ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೇ. ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ 0 ಕ್ಯಾನ್ಸಲ್ ಮಾಡೋದು. ಆಮೇಲೆ 6 ಎಷ್ಟಲೆ, 6 2 6 5 ಆಮೇಲೆ 2 1 2 50 50 ಇಂಟು 5 ಮಾಡಿದಾಗ 250 ಬರುತ್ತೆ, 250. 250 ಬಂದಾಗ ಇದು 250 ಏನಾಗುತ್ತದೆ ಅಂದ್ರೆ ಅವನು CP ಅಂತ ತಿಳ್ಕೊಬೇಕಷ್ಟೇ. CP ಎಷ್ಟಾಗುತ್ತದೆ, 250 ಅಂತ ತಿಳ್ಕೊಬೇಕಷ್ಟೇ. ಅಂದ ಕೊಂಡ ಬೆಲೆ ಎಷ್ಟಿದೆ, 250. 250ಕ್ಕ ಆ ವಸ್ತುವನ್ನ ಏನ್ರಿ ಅವ ಸೇಲ್ ಮಾಡಂದ್ರೆ ಅವ್ನು ನೋ ಪ್ರಾಫಿಟ್ ನೋ ಲಾಸ್. ಬಟ್ ಅವ ಏನ್ ಮಾಡ್ತಾನ, 20% ಸೇಲ್ ಮಾಡ್ತಾನೆ, 20% ಸೇಲ್ ಮಾಡ್ತಾನ ಅಂದ್ರೆ ಅವ್ನು 300 ರೂಪಾಯಿಗೆ ಸೇಲ್ ಮಾಡ್ತಾನೆ. 300 ರೂಪಾಯಿಗೆ ಸೇಲ್ ಮಾಡ್ತಾನ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿದೆ, 250 ಅಂತ ತಿಳ್ಕೊಬೇಕು. ಆಮೇಲೆ ಏನ್ ಮಾಡ್ಕೋಬೇಕಂದ್ರ ಇನ್ನ ಈ SP ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅಂದ್ರೆ 300 ಅಂತ ಇದೆ. ಅದಕ್ಕೆ ಏನ್ ಮಾಡ್ತಾನ, 10% ಡಿಸ್ಕೌಂಟ್ ಕೊಡ್ತಾನ. 10% ಡಿಸ್ಕೌಂಟ್ ಕೊಟ್ಟಾಗ 300ಕ್ಕೆ 10% ಅಂದಾಗ ಆಲ್ರೆಡಿ ಹೇಳಿ ನೀವು 300ಕ್ಕೆ 10% ಅಂದಾಗ ಎಷ್ಟಾಗತ್ತೆ, 30 ರೂಪಾಯಿ ಏನಾಗತ್ತೆ, ಡಿಸ್ಕೌಂಟ್ ಆಗತ್ತೆ. 30 ರೂಪಾಯಿ ಡಿಸ್ಕೌಂಟ್ ಆಗತ್ತೆ. ಕಾನ್ಸಂಟ್ರೇಟ್ ಮಾಡಿರ್ಲಿ, 30% ಡಿಸ್ಕೌಂಟ್ ಅಂದ್ರ 30 ರೂಪಾಯಿ ಡಿಸ್ಕೌಂಟ್ ಆದ್ರೆ 270ಗೆ ಸೇಲ್ ಮಾಡ್ತಾನ. 270 ರೂಪಾಯಿಗೆ ಸೇಲ್ ಮಾಡ್ತಾನ. ಅದ್ರ ಅರ್ಥ ಅಂದ್ರೆ ತಿರುವಳಿ ಮಾರಾಟ ಸಂದರ್ಭದಲ್ಲಿ. ಆಮೇಲೆ ಏನ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ನೋಡಿಲಿ, ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೇಳಿದಾಗ ಎಷ್ಟಿದೆ, 20 ರೂಪಾಯಿ ಡಿಫರೆನ್ಸ್ ಇದೆ. 20 ಎಷ್ಟಕ್ಕ, 250ಗೆ. ಆಮೇಲೆ 20 ಡಿವೈಡೆಡ್ ಬೈ 250 ಬರೀಬೇಕು. 20 ಡಿವೈಡ್ ಬೈ 250 ಇಂಟು ಏನ್ ಮಾಡ್ಬೇಕಂದ್ರೆ 100%. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ ನೋಡ್ರಿ, ಕೊಂಡ ಬೆಲೆ 100% ಇರುತ್ತದೆ, ಲಾಭ 20% ಅಂದ್ರೆ 120. 120% ಮೀನ್ಸ್ 300. 100% ಮೀನ್ಸ್ ಕ್ವಶನ್ ಮಾರ್ಕ್ ಅಂದಾಗ 250 ಏನಾಗುತ್ತದೆ ಅಂತ ಕೇಳಿದಾಗ ಕೊಂಡ ಬೆಲೆ ಆಕತಿ. ಕೊಂಡ ಬೆಲೆ ಎಷ್ಟು, 250. ಆಮೇಲೆ ಮಾರಾಟ ಬೆಲೆ 300 ರೂಪಾಯಿ ಇದೆ, 10% ಡಿಸ್ಕೌಂಟ್ ಅಂದಾಗ 300ಕ್ಕೆ 10% ಅಂದ್ರೆ 30 ರೂಪಾಯಿ ಡಿಸ್ಕೌಂಟ್ ಆದ್ರೆ 270ಗೆ ತಿರುವಳಿ ಮಾರಾಟ ಸೇಲ್ ಮಾಡ್ತಾನೆ. ಈ ಕೊಂಡ ಬೆಲೆ 250, ಮಾರಿದ ಬೆಲೆ 270 ಅಂದಾಗ 20 ರೂಪಾಯಿ ಏನಾಗತಿ. ಅಲ್ಲಿ ಅವಾಗ ಅಷ್ಟೇ ಊಟೈತಿ, 20 ರೂಪಾಯಿ ಅಷ್ಟೇ ಊಟೈತಿ. ತಿರುವಳಿ ಮಾರಾಟ ಸಂದರ್ಭ ಡಿಸ್ಕೌಂಟ್ ಕೊಡ್ತಾನ ನಾವು. ಡಿಸ್ಕೌಂಟ್ ಕೊಟ್ಟಾಗ ಅವ್ನು ಓನ್ಲಿ ಆಕ್ಚುಲಿ ಉಳಿದ 20 ರೂಪಾಯಿ. ಎಷ್ಟಕ್ಕದ, 250ಕ್ಕೆ. 250 ರೂಪಾಯಿಗೆ 20 ರೂಪಾಯಿ ಅವ್ನು ಉಳಿತಾಯ ಆತಂದ್ರೆ ಇನ್ನು 100ಕ್ಕೆ ಎಷ್ಟು ಅಂತ ಕೇಳ್ತಾರ. ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಇಲ್ಲಿ ಏನ್ ಮಾಡ್ಕೋಬೇಕ ನೋಡ್ರಿ, ಇಲ್ಲೊಂದು 0 ಕ್ಯಾನ್ಸಲ್ ಮಾಡ್ಕೊರಿ. 0 ಕ್ಯಾನ್ಸಲ್. ಆಮೇಲೆ 25 1 25 ಎಷ್ಟಲೇ, 25 4 ಆಗುತ್ತದೆ. 2 ಇಂಟು 4 ಅಂದಾಗ ಎಷ್ಟಾಗತ್ತಿ, 8%. ಆತನಿಗೆ 8% ಅಂದ್ರೆ ಡಿಸ್ಕೌಂಟ್ ಕೊಟ್ಟಂದ್ರೆ 8% ಏನಾಕೈತಿ, ಅವಾಗ ಲಾಭ ಆಕತಿ ಅಂತ ತಿಳ್ಕೊಬೇಕಷ್ಟೇ. ಎಷ್ಟು ಶೇಕಡ ಎಷ್ಟು ಲಾಭ ಗಳಿಸುತ್ತ ಅಂತ ಕೇಳಿದಾಗ ಆಪ್ಷನ್ ಏನಿದೆ ಹೇಳ್ರಿ, ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ. ಇದು ಕೂಡ KS ಫಿಲ್ಮ್ಸ್ ಅಲ್ಲಿ ಕೇಳ್ತಾರ. ಇಟ್ಸ್ ಇಂಪಾರ್ಟೆಂಟ್ ಇದೆ. ಒಂದ್ ಸ್ವಲ್ಪ ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ಲಾಭ ತಗೋಬೇಕು, ಲಾಭ ತೆಗೆದುಕೊಂಡು ಮತ್ತೆ ಡಿಸ್ಕೌಂಟ್ ಕೊಡ್ಬೇಕು. ಈ ತರ ಇದ್ದಾಗ ಒಂದ್ 2 ಸ್ಟೆಪ್ ನಲ್ಲಿ ಈ ತರ ಕಾನ್ಸೆಪ್ಟ್ ಗಳನ್ನ ನೋಡಿ ಬಿಡಿಸುವಂತ ಕಲೆಯನ್ನ ಕಲಿಬೇಕಷ್ಟೇ. ಇದೇ ತರ ಸಾಕಷ್ಟು ವಿಡಿಯೋಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ಕೂಡ ನೋಡ್ತಾ ಹೋಗೋಣ. ಕರೆಕ್ಟ್ ಆಗಿ ಇಂಥ ಪ್ರಶ್ನೆಗಳನ್ನ ಇನ್ನೊಮ್ಮೆ ರಿಪೀಟ್ ನೋಡ್ರಿ. ಈ ಕಾನ್ಸೆಪ್ಟ್ ರಿಪೀಟ್ ನೋಡ್ರಿ, ಕ್ಲೀನ್ ಆಗಿ ಗೊತ್ತಾಗತಿ. ಇಲ್ಲಿ 250 ಎಲ್ಲಿ ಬಂತು, 270 ಎಲ್ಲಿ ಬಂತು, ಇದು 20 ಎಲ್ಲಿ ಬಂತು, ಕರೆಕ್ಟ್ ಆಗಿ ವಾಚ್ ಮಾಡ್ರಿ. ಇದು 8% ಇದೆ, ಗಮನಿಸಬೇಕು. ಓಕೆ, ಇದೇ ತರ ಸಾಕಷ್ಟು ವಿಡಿಯೋಗಳನ್ನ ಮತ್ತೆ ಮುಂದಿನ ಕ್ಲಾಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.